ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವರಿಗೆ ಪ್ರಮೋಷನ್ ಆಗ್ತಾ ಇರಲ್ಲ. ಭಾಳ ವರ್ಷದಿಂದ ದುಡಿತಾನೆ ಇರ್ತಾರೆ. ಪ್ರಮೋಷನ್ ಅದು ಸಿಕ್ಕಲ್ಲ ಅವ್ರಿಗೆ. ಅವ್ರಿಗೊಂದೊಂದ್ಸರಿ ಕೋಪ. ನನಗೆ ಸಾಕಷ್ಟು ಕೇಳ್ತಾರೆ, ಹಿಂಗೆ ಮಾಡ್ತಾರೆ ಬಾಸು, ನಮ್ಮ ಮಾತು ಕೇಳಲ್ಲ, ನಮ್ಗಿಂತ ಹಿಂದೆ ಇರೋರಿಗೆಲ್ಲ ಸೀನಿಯರಿಟಿ ಇರೋದು ಬಿಟ್ಟು ಜೂನಿಯರಿಯರಿಗೆಲ್ಲ ಕೊಡ್ತಾರೆ. ಆದರೆ ನಾವು ಕೇಳಿದ್ರೆ ಏನೋ ಒಂದು ರೀಸನ್ ಹೇಳ್ತಾರೆ, ಮತ್ತು ಅಲ್ಲಿ ಯಾವುದೋ ಒಂದು ಇಂಕ್ರಿಮೆಂಟು ಅಂಥದ್ದು ಇಂಥೆಲ್ಲ ಕಟ್ ಮಾಡ್ತಾರೆ. ಭಾಳ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಭಾಳ ವರ್ಷ ದುಡಿತಾ ಇದ್ವಿ, ಯಾವುದೂ ನಮಗೆ ಒಂದು ಪ್ರಮೋಷನ್ನೇ ಇಲ್ಲ, ಉದ್ಯೋಗದಲ್ಲಿ ನಮಗೆ ಯಾವುದು ಉನ್ನತಿ ಇಲ್ಲ ಅಂತ ಸಾಕಷ್ಟು ನಮ್ಗೆ ಕೇಳ್ತಾ ಇರ್ತೀರ. ಅಂಥದಕ್ಕೊಂದು ಯಾವ ರೀತಿ ಏನು ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ. ನಿಮಗೇನೋ ತಿಳಿದ ಮಟ್ಟಿಗೆ ಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ. ನೀವು ಇದಕ್ಕೆ ಒಂದು ಶುಕ್ರವಾರ ದಿವಸ ಶುರು ಮಾಡಬೇಕಾಗುತ್ತೆ. ಶುಕ್ರವಾರ ಸಾಯಂಕಾಲ ತನಕ ಉಪವಾಸ ಇದ್ದು ರಾತ್ರಿ ಮಾತ್ರ ಅನ್ನ, ಒಂದು ಸ್ವಲ್ಪ ಹಾಲು ಮಾತ್ರ ತಿನ್ನಬೇಕಾಗುತ್ತೆ. ರಾತ್ರಿ ಮತ್ತು ಅದೆಲ್ಲ ಆದಮೇಲೆ ರಾತ್ರಿ ಹೊತ್ತಲ್ಲಿ ನೀವು ಏಕಾಂತವಾಗಿ ಯಾರ್ದು ಶಬ್ದ ಗಲಾಟೆಗಳು, ಯಾವುದೇ ರೀತಿಯಲ್ಲಿ ಶಬ್ದಗಳು ಕೇಳಿಸ್ತಿರೋ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಭೋಜಪತ್ರೆ ಅಥವಾ ಯಂತ್ರ, ನಿಮಗೆ ಮಾಮೂಲಿ ತಾಮ್ರದ ತಗಡಿನ ಒಂದು ಯಂತ್ರ ಇಷ್ಟಿದ್ರೆ ಸಾಕು. ಇದನ್ನು ಏನು ಮಾಡಬೇಕು, ಅದರ ಮೇಲೆ ಒಂದು ಈ ಕರವೀರ ಕಡ್ಡಿ ಅಂತ ಬರುತ್ತೆ. ಕರವೀರ ಗಿಡ ನೋಡಿರ್ತೀರ, ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಕರವೀರ ಗಿಡ ಅನ್ನೋದು. ಆ ಕರವೀರ ಕಡ್ಡಿ ತೊಗೋಬೇಕು. ಅದನ್ನು ಲೇಖನಿ ಥರ, ಅಂದರೆ ನೀವು ಒಂದು ಪೆನ್ನನ್ ಥರ, ಲೇಖನಿ ಅಂದರೆ ಒಂದು ಪೆನ್ನನ್ ಥರ, ಅದು ಬರೆಯೋಕ್ಕೆ ನಿಮ್ಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿ ತೊಗೊಂಡು ಈ ಒಂದು ಏನು ಒಂದು ಈ ಬಾಕ್ಸ್ಗಳನ್ನ ಕೊಟ್ಟಿದ್ದೀವಲ್ಲ, ಅದನ್ನು ಒಂದು ಇದರಲ್ಲಿ ಬರಿಬೇಕು. ಅದ್ರ ಮೇಲೆ ಭೋಜಪತ್ರದಾಗಲಿ ಅಥವಾ ತಾಮ್ರದ ತಗಡ ಮೇಲಾಗಲಿ ಇದನ್ನು ಬರಿಬೇಕು. ಬರೆದ್ಬಿಟ್ಟು ಯಾರು ನಿಮಗೆ ಆ ಒಂದು ಹೆಸರನ್ನ ಬರಿಬೇಕು, ಯಾರು ಈ ಥರ ನಿಮಗೆ ಅಲ್ಲಿ ತೊಂದರೆಗಳು ಕೊಡ್ತಾಯಿದ್ದಾರೆ, ಯಾವ ಒಂದು ಅಧಿಕಾರಿ, ನಿಮ್ಮ ಮೇಲಿನ ಅಧಿಕಾರಿ ಯಾಕೆ ಈ ಥರ ತೊಂದರೆ ಮಾಡ್ತಾಯಿದ್ದಾರೆ ಏನು ಅಂತ ಅವ್ರ ಹೆಸರು ನಿಮಗೆಲ್ಲ ಗೊತ್ತಿರುತ್ತೆ. ಅವ್ರ ಹೆಸರನ್ನ ತೊಗೋಬೇಕು. ನೀವು ಅವ್ರ ಹೆಸರನ್ನ ತೊಗೊಂಡು ಇಲ್ಲಿ ಏನು ಒಂದು ಯಂತ್ರ ಅಂತ ಕೊಟ್ಟಿರ್ತೀವಲ್ಲ, ಆ ಯಂತ್ರ ಅಂತ ಕೊಟ್ಟಿರೋ ಜಾಗದಲ್ಲಿ ಅವ್ರ ಹೆಸರನ್ನ ಬರ್ಕೋಬೇಕು. ಅವ್ರ ಹೆಸರನ್ನ ಬರೆದ್ಬಿಟ್ಟು ನೀವು ಈ ಬರೆದು ಆದಮೇಲೆ ಇದಕ್ಕೆ ಪೂಜೆ ಪುನಸ್ಕಾರ ಮತ್ತು ಎಲ್ಲ ಧೂಪ ದೀಪ ಎಲ್ಲ ಮಾಡಬೇಕು. ಇದಕ್ಕೆ ಏನು ಪೂಜೆ ಮಾಡ್ತಿರೋ ಯಥಾ ರೀತಿಯಾಗಿ ಪೂಜೆ ಮಾಡಬೇಕು. ಇದು ಒಂದು ರೀತಿ ದೇವತಾ ಒಂದು ಇದು ಅಂತ, ಅಂದರೆ ಇದು ನಮ್ಮ ಮುಸ್ಲಿಮರ ಯಂತ್ರ ಅಂತ ಅಂದ್ಬಿಟ್ಟು ಇದು ಬರುತ್ತೆ. ಹಾಗಾಗಿ ಇದಕ್ಕೆ ಪೂಜೆ ಎಲ್ಲ ಮಾಡಿ ನೀವೊಂದು ಧೂಪ ಎಲ್ಲ ಮಾಡಿಬಿಟ್ಟು ಧೂಪ ಎಲ್ಲ ಕೊಡಬೇಕಾಗುತ್ತೆ. ಧೂಪ ಎಲ್ಲ ಕೊಟ್ಟ ಇದಕ್ಕೆ ಜಾಸ್ತಿ ಧೂಪನೇ ಇದಕ್ಕೆ ಜಾಸ್ತಿ ಕೇಳೋದು. ನಮ್ಮ ಇದರಲ್ಲಿ ಮಾಡಿ ನಾವೇನು ಮಾಡ್ತೀವಿ, ಪ್ರಸಾದ ನೈವೇದ್ಯ ಅಂತ ಮಾಡ್ತೀವಿ. ಆದರೆ ಇಲ್ಲಿ ಧೂಪ ಮುಖ್ಯ ಇರುತ್ತೆ. ಧೂಪ ಮುಖ್ಯ ಹಾಕ್ಕೋಬೇಕು. ಧೂಪ ಎಲ್ಲ ಕೊಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿದ ನಂತರ ಈ ಯಂತ್ರನ ಬದ್ದಾದಮೇಲೆ ನಿಮ್ಮ ಮನೆ ಹತ್ರನೇ ಅಂಗಳದಲ್ಲಿ ಯಾವುದಾದ್ರು ಒಂದು ನಿಮ್ಮ ಮನೆ ಮುಂದೆ ಜಾಗ ಏನಾದರೂ ಇದ್ದರೆ ಅಲ್ಲಿ ನೀವು ಇದನ್ನು ನನಗೆ ಏನು ಒಂದು ಪ್ರಮೋಷನ್ ಆಗಬೇಕು ಅಥವಾ ಉದ್ಯೋಗ ಉನ್ನತಿ ಇರಬೇಕು ಅಂತ ಏನೇ ಮಾಡ್ಕೊಳ್ತೀರೋ ಆ ರೀತಿಯೆಲ್ಲ ಬರೆದು ನಿಮ್ಮ ಮನೆ ಹತ್ರನೇ ಇದನ್ನು ನಿಮ್ಮ ಮನೆ ಜಾಗದಲ್ಲೇ ಅದನ್ನು ವೃದ್ಧಿ, ಅಂದರೆ ಭೂಮಿ ಮೇಲೆ ಉದ್ಗಿ ಇಡಬೇಕು. ಅಂದರೆ ಭೂಮಿ ಒಳಗಡೆ ಹೂತಿಡಬೇಕು. ಹೂತಿಟ್ಟು ಅದನ್ನು ನೀವು ಕೇಳ್ಕೋಬೇಕು, ನನಗೆ ಈ ಥರ ಕೆಲಸ ಆಗಬೇಕು ಅಂತಂದ್ಬಿಟ್ಟು ಕೇಳ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಮಾಡಿಕೊಂಡಾಗ ಮತ್ತು ಇದು ಧನ ಅಭಿವೃದ್ಧಿನೂ ಆಗುತ್ತೆ. ಅದೊಂದೇ ಅಲ್ಲ, ಧನ ಅಭಿವೃದ್ಧಿನೂ ಆಗುತ್ತೆ, ಪದೋನ್ನತಿ ಕೂಡ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಒಂದು ಒಳ್ಳೆ ದಿವಸ ಶುಕ್ರವಾರದಲ್ಲಿ ಸಂಜೆ ತನಕ ಉಪವಾಸ ಇರಬೇಕು. ಇದನ್ನು ತಿಳ್ಕೊಳ್ಳಿ. ಉಪವಾಸ ಇದ್ದೇ ಇದನ್ನು ಮಾಡಬೇಕು, ಹಂಗೆ ಮಾಡೋಂಗಿಲ್ಲ. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಹಾಲು ಹಣ್ಣು ಎಲ್ಲ ತಿನ್ಬೋದು. ಅದೇನು ತೀರ ಉಪವಾಸ ಅಂದರೆ ಉಪವಾಸ ಅಲ್ಲ, ಹಾಲು ಹಣ್ಣು ಇದೆಲ್ಲ ತಿನ್ಬೋದು. ಇದಕ್ಕೆಲ್ಲ ಮಾಡಿಕೊಂಡಾಗ ನೀವು ಸಿದ್ಧಿ ಮಾಡಿಕೊಂಡು ಅದನ್ನು ಒಂದು ತಾಯ್ತೆ ರೂಪದಲ್ಲಿ, ಅಂದರೆ ಒಂದು ಸುರುಳಿ ಸುತ್ತಬೇಕು. ಸುರುಳಿ ಸುತ್ತಬಿಟ್ಟು ನೀವು ಅದನ್ನು ಒಂದು ತಾಯ್ತದಲ್ಲಿ ತುಂಬಬೇಕು. ತಾಯ್ತ ತುಂಬಿ ಅದಕ್ಕೆ ಧೂಪಗಳನ್ನೆಲ್ಲ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಭಸ್ಮ ಎರಡು ಹಾಕಿ ಅದನ್ನು ನಿಮ್ಮ ಒಂದು ಆ ಸ್ಥಳದಲ್ಲೇ ಇಟ್ಬಿಟ್ಟು ಹೂತು ಬಿಡಬೇಕು. ನೀವು ಓಡಾಡೋ ಸ್ಥಳದಲ್ಲಿ ಹೂತಿ, ನನಗೆ ಇಂಥ ಒಂದು ಅಧಿಕಾರಿಯಿಂದ ನನಗೆ ಕೆಲಸ ಆಗಬೇಕು, ನನಗೆ ಒಂದು ಉನ್ನತಿ ಆಗಬೇಕು, ಮತ್ತು ಹಣ ಅನ್ನೋದು ನನಗೆ ಅಭಿವೃದ್ಧಿ ಆಗಬೇಕು
ಹಣ ಅಭಿವೃದ್ಧಿ ಆಗಬೇಕು, ಜನ ಅಭಿವೃದ್ಧಿ ಆಗಬೇಕು, ಮತ್ತು ನನ್ನ ಒಂದು ಏನು ಅಧಿಕಾರಿ ಇದ್ದಾನೆ ಅವನು ನಾನು ಹೇಳ್ದಂಗೆ ಕೇಳಬೇಕು ಅಂದರೆ ನೀವು ಹೇಳ್ದಂಗೆ ಕೇಳಬೇಕು, ನೀವು ಏನು ಹೇಳಿದ್ರು ಅದನ್ನು ಕೇಳ್ತಾರೆ ಅಂತಲ್ಲ, ನಿಮ್ಮ ವಿಷಯದಲ್ಲಿ ಏನು ಕೆಲಸ ಆಗಬೇಕೋ ಅದನ್ನು ಮಾಡಿಕೊಡ್ಬೇಕು ಅಂತ ನೀವು ಕೇಳ್ಕೊಟ್ಟು ಅಲ್ಲಿ ಒಂದು ಊದುಬತ್ತಿ ಹಚ್ಚಿಕ್ಬಿಟ್ಟು ನೀವು ಅಂದರೆ ಓಡಾಡಬೇಕು ಅದ್ರ ಮೇಲೆ, ಆ ರೀತಿ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡು ಭೂಮಿಯಲ್ಲಿ ಉದುಗಿಟ್ಟಾಗ ನಿಮ್ಮ ಎಲ್ಲ ಕೆಲಸಗಳು ಏನು ಒಂದು ಅಡಚಣೆ ಆಗಿದೆ, ಏನು ಒಂದು ಉನ್ನತಿ ಆಗ್ತಾ ಇಲ್ಲ, ಅಥವಾ ಒಂದು ನಿಮಗೆ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ ಅನ್ನೋದು ನಿಮಗೆ ಇದರೊಳಗೆ ಒಳ್ಳೆ ಒಂದು ಸುದ್ದಿ ಬರುತ್ತೆ. ಅಂದರೆ ಇದು ಒಂದು ಸರಿ ಆಗಿಲ್ಲ ಅಂದರೆ ಮತ್ತೊಮ್ಮೆ ಮಾಡಬೇಕು, ಒಂದೆರಡು ಸರಿ ಮಾಡಿ ನೋಡಿ, ಆಗಿಲ್ಲ ಅಂದರೆ ಮೂರನೇ ಸರಿ ಖಂಡಿತವಾಗಿ ಆಗುತ್ತೆ. ಇದು ಅಂದರೆ ಆ ಥರ ಎಲ್ಲ ಪಡಬಾರ್ದು. ಆಗಿಲ್ಲ ಅಂತ ದಿನ ಬಂದು ಒಂದು ರೀತಿ ನೋಡ್ತಾ ಇದ್ದರೆ ಅದೇನಾಗುತ್ತೆ, ಕೆಲಸಗಳು ಯಾವುದೂ ಆಗಲ್ಲ. ಆ ಥರ ಒಂದು ಮನುಷ್ಯನಿದೆ ಕೆಡಿಸ್ಬಿಡುತ್ತೆ. ಅದನ್ನು ಒಂದು ಬಾರಿ ಆಗಿಲ್ಲ ಅಂದರೆ ಮತ್ತೊಮ್ಮೆ ಮಾಡಬೇಕು, ಮತ್ತೊಮ್ಮೆ ಇಲ್ಲ ಮಗದೊಮ್ಮೆ ಮಾಡಿ ನೋಡಿ, ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ನಮ್ಮ ಮುಸ್ಲಿಮ್ಸರ ಒಂದು ಯಂತ್ರ. ಇದು ಮಾಡಿಕೊಂಡು ಈ ರೀತಿ ಯಾರು ಕೆಲಸದಲ್ಲಿ ತೊಂದರೆ ಆಗಿದೆಯೋ, ಈ ರೀತಿ ಪ್ರಮೋಷನ್ಗಳು ಕೊಟ್ಟೆ ಅಲ್ಲಿ ಆಫೀಸಲ್ಲಿ ಗೋಳಾಡಿಸ್ತಿದ್ದಾರೆ, ಹಿಂಸೆಗಳು ಕೊಡ್ತಿದ್ದೆ ಅನ್ನೋರು ಈ ರೀತಿ ಮಾಡ್ಕೋಬೋದು. ಯಾಕೆ ಸಾಕಷ್ಟು ಜನ ಇದ್ದಾರೆ. ನಂಗೆ ಭಾಳ ಜನ ಅವಾಗೆಲ್ಲ ಹೇಳ್ತಾರೆ, ಈ ಥರ ಎಲ್ಲ ತೊಂದರೆ ಮಾಡ್ತಾರೆ ಅಂತಂದ್ಬಿಟ್ಟು. ಈಗಲೂ ಒಬ್ಬರು ಫೋನ್ ಮಾಡಿದ್ರು, ಅದೇ ರೀತಿನೇ ಹೇಳಿದರು, ಅವ್ರಿಗೆ ಬೇಕಾದವ್ರನ್ನ ಕರ್ಕೊಳ್ತಾರೆ, ನಮ್ಮನ್ನು ಕರೆಯೋದೇ ಇಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಈ ರೀತಿ ಯಾರಿಗ ತೊಂದರೆ ಇದ್ದವ್ರಿಗೆ ಈ ರೀತಿ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ಉನ್ನತ ಒಂದು ಏನಿದೆಯೋ ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ, ಯಾರು ಇದೆಲ್ಲ ವೀಡಿಯೋಗಳು ನೋಡ್ತಿದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದೇ ರೀತಿ ಕಾಮೆಂಟ್ಗಳು ಏನಿರುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಏನೇ ನಿಮ್ಮದು ಪ್ರಶ್ನೆಗಳಿದ್ರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.